ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೇನಿ ರೀ. ಬದನೆಕಾಯಿ ತವಾ ಫ್ರೈ. ನಮ್ಮ ಮನ್ಯಾಗ ನಾವು ಇದಕ್ಕೆ ಗಾಲಿ ಬದ್ನೆಕಾಯಿ ಅಂತಂದು ಕರಿತೇವೆ ರೀ. ಒಂದು ಸರಿ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ, ನೀವು ಭಾಳ ಟೇಸ್ಟ್ ಆಗಿರ್ತೈತೆ ರೀ. 3-4 ಬದನೆಕಾಯಿನ ನಾವು ರೌಂಡಾಗಿ ಹೆಚ್ಕೋಬೇಕಾಗತ್ತೆ ರೀ. ಈ ಥರ ರೌಂಡಾಗಿ ಹೆಚ್ಕೊಳೋದಕ್ಕೆ ನಾವು ಇದಕ್ಕೆ ಗಾಲಿ ಬದ್ನೆಕಾಯಿ ಅಂತಂದು ಕರೆಯೋದು ರೀ. ಈ ವಿಡಿಯೋದಾಗ ತೋರಿಸ್ದಂಗೆ ಬದ್ನೆಕಾಯಿನ ರೌಂಡಾಗಿ ಹೆಚ್ಕೊಂಡು ಮಧ್ಯಕ್ಕೆ ಓಪನ್ ಮಾಡ್ಕೋಬೇಕಾಗತ್ತೆ ರೀ. ನಾವು ಹೆಚ್ಕೊಂಡ್ಮೇಲೆ ನೀರಾಗ ಹಾಕಿ ಇಡ್ರಿ ಬದ್ನೆಕಾಯಿ, ಇಲ್ಲ ಕಪ್ಪಕ್ಕವು. ಫಿಲ್ಲಿಂಗಿಗೆ 5-6 ಚಮಚೆ ಶೇಂಗಾ ಪುಡಿ, 4-5 ಚಮಚೆ ಗುರಳ್ ಪುಡಿ, ಒಂದು ಸ್ವಲ್ಪ ಅರಶಿನ, ಪ್ರೀ ಮಿಕ್ಸ್ ಚಿಲ್ಲಿ ಪೇಸ್ಟ್ ಲಾಸ್ಟ್ ಟೈಮು ವಿಡಿಯೋ ಹಾಕಿತ್ತಲ್ರಿ, ಅದೇ ಚಿಲ್ಲಿ ಪೇಸ್ಟ್ನ 1-2 ಚಮಚೆ ಇದಕ್ಕೆ ಹಾಕ್ಕೋಬೇಕಾಗತ್ತೆ ರೀ ನಾವು. ಅದಾದಮೇಲೆ ಅದಕ್ಕೆ 1 ಚಮಚ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. 2 ಚಮಚ ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಮಿಕ್ಸ್ ಮಾಡಿಕೊಂಡು ಈ ಥರ ಬದ್ನೆಕಾಯಿ ಒಳಗೆ ಫಿಲ್ಲಿಂಗು ಜಾಸ್ತಿನ ತುಂಬಿಟ್ಕೋಬೇಕು, ಇಲ್ಲ ಅದು ಬರೀ ಬದ್ನೆಕಾಯಿ ತಿನ್ನಂಗೆ ಆಗುತ್ತೆ. ಉಪ್ಪು ಖಾರ ಎಲ್ಲ ನೀಟಾಗಿ ಬಾಯಿಗೆ ಸಿಗಂಗೆ ಅದನ್ನು ಮಿಕ್ಸ್ನ ಜಾಸ್ತಿನೇ ತುಂಬ್ಕೋಬೇಕಾಗತ್ತೆ ಫಿಲ್ಲಿಂಗ್ನ. ಅದಕ್ಕೆ ಹಂಚು ಕಾಯಕ್ಕಿಟ್ಟು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಕಡೆ ನೀಟಾಗಿ ಫ್ರೈ ಮಾಡಿದ್ರೆ ಬದ್ನೆಕಾಯಿ ತವಾ ಫ್ರೈ ಅಥವಾ ಗಾಲಿ ಬದ್ನೆಕಾಯಿ ರೆಡಿ ಆಗುತ್ತೆ ರೀ. ಈ ವಿಡಿಯೋ ಇಷ್ಟ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.